ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ, ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ. ನಮಸ್ಕಾರ. ಇವತ್ತು ನಾವು ಕನ್ನಡ ಚಿತ್ರರಂಗದ ಅಸಲಿ ಟ್ರೆಂಡ್ ಸೆಟರ್, ಅದ್ವಿತೀಯ ಹಾಸ್ಯ ದಿಗ್ಗಜ ಟಿ.ಆರ್. ನರಸಿಂಹರಾಜು ಅವರ ಜೀವನದ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಸ್ವಲ್ಪ ಯೋಚಿಸಿ ನೋಡಿ, ಒಬ್ಬ ಮನುಷ್ಯ ತನ್ನ ನಗುವಿನಿಂದಲೇ ಇಡೀ ಇಂಡಸ್ಟ್ರಿಯನ್ನೇ ಆಳಿದ್ದು ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ಬನ್ನಿ, ಇಡೀ ಕನ್ನಡ ಚಿತ್ರರಂಗವನ್ನೇ ತಮ್ಮ ಅದ್ಭುತ ನಟನೆಯಿಂದ ಶ್ರೀಮಂತಗೊಳಿಸಿದ ಈ ಲೆಜೆಂಡ್ ಕಥೆಯನ್ನೊಮ್ಮೆ ಒಟ್ಟಾಗಿ ಕೆದಕೋಣ. 60ರ ದಶಕದಲ್ಲಿ ಒಂದು ಮಾತಿತ್ತು, ಸಿನಿಮಾದಲ್ಲಿ ನರಸಿಂಹರಾಜು ಅವರು ಇಲ್ಲ ಅಂದ್ರೆ ಜನ ಥಿಯೇಟರ್ ಕಡೆ ತಲೆನೂ ಹಾಕ್ತಿರ್ಲಿಲ್ವಂತೆ. ಇದು ಕೇಳೋದಕ್ಕೆ ಸ್ವಲ್ಪ ಅತಿಶಯೋಕ್ತಿ ಅನಿಸಿದ್ರೂ ಇದು 100ಕ್ಕೆ 100 ಸತ್ಯ. ಒಬ್ಬ ಕಾಮಿಡಿಯನ್ಗೋಸ್ಕರ ಜನ ಸಿನಿಮಾ ನೋಡ್ತಿದ್ರು, ಅವರಿಂದಲೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗ್ತಿತ್ತು ಅಂದ್ರೆ ಅವರ ಪವರ್, ಅವರ ರೇಂಜ್ ಎಷ್ಟಿತ್ತು ಅಂತ ನೀವೇ ಊಹಿಸಿ. ಅದಕ್ಕೆ ನೋಡಿ, ಕನ್ನಡಿಗರು ಅವರಿಗೆ ಪ್ರೀತಿಯಿಂದ ಹಾಸ್ಯ ಚಕ್ರವರ್ತಿ ಅನ್ನು ಬಿರುದು ಕೊಟ್ಟಿದ್ದು. 1923 ಜುಲೈ 24ರಂದು ನರಸಿಂಹರಾಜುರವರು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಹುಟ್ಟಿದ್ದು. ಇವರ ತಂದೆ ರಾಮರಾಜು, ತಾಯಿ ವೆಂಕಟಲಕ್ಷ್ಮಮ್ಮ. ಅದಾಗ ಎಳೆ ವಯಸ್ಸಿನ ಹುಡುಗರಿಗೆಲ್ಲ ರಂಗಭೂಮಿಯ ಗೀಳು. ನರಸಿಂಹರಾಜು ಕೂಡ ಈ ಗೀಳಿನಿಂದ ಹೊರತಾದವರಲ್ಲ. ಆದರೆ ಈ ಮುಖದ ಮೇಲಿನ ನಗುವಿನ ಹಿಂದಿದ್ದ ಕಥೆ ಮಾತ್ರ ತುಂಬಾನೇ ಕಣ್ಣೀರ್ದರ್ಸುವಂಥದ್ದು. ಕೇವಲ 4 ವರ್ಷದ ಪುಟ್ಟ ಹುಡುಗ, ಬಡತನ ಅಂದ್ರೆ ಎಂಥ ಬಡತನ ಅಂದ್ರೆ ಬದುಕೋ ದಾರಿ ಕಾಣದೆ ಅವರ ಚಿಕ್ಕಪ್ಪ ಆ ಪುಟ್ಟ ಮಗುವನ್ನ ನಾಟಕ ಕಂಪನಿಗೆ ಸೇರಿಸ್ತಾರೆ. ಹೊಟ್ಟೆಪಾಡಿಗಾಗಿ ಶುರುವಾದ ಈ ರಂಗಭೂಮಿ ಪಯಣ ಬರೋಬ್ಬರಿ 27 ವರ್ಷಗಳ ಕಾಲ ನಡೆಯಿತು. ಅಂದ್ರೆ ತಮ್ಮ ಇಡೀ ಯೌವ್ವನವನ್ನೇ ಅವರು ನಾಟಕಗಳಿಗಾಗಿ ಮುಡಿಪಾಗಿಟ್ರು. ಅಷ್ಟೇ ಅಲ್ಲ, ಸ್ವಂತ ಟ್ರೂಪ್ ಕೂಡ ಕಟ್ಟಿದ್ರು. ಈ 27 ವರ್ಷಗಳ ಜರ್ನಿ ಇದೆಯಲ್ಲ, ಇದು ಅವರ ನಟನೆಗೆ ಎಂಥ ಭದ್ರ ಬುನಾದಿ ಹಾಕ್ತು ಅಂದ್ರೆ ಸಿ.ಬಿ. ಮಲ್ಲಪ್ಪನವರ ಕಂಪನಿಯಿಂದ ಹಿಡಿದು ದಿಗ್ಗಜ ಗುಬ್ಬಿ ವೀರಂಗನವರ ನಾಟಕ ಕಂಪನಿವರೆಗೂ ಅವರು ಮಾಡಿದ ಪಾತ್ರಗಳೇ ಒಂದು ಅದ್ಭುತ ಲೋಕ. ರಂಗಭೂಮಿಯ ಆಸಕ್ತಿ ಅಪಾರವಾಗಿದ್ದರೂ ಅಕ್ಷರ ಕಲಿಯಲಿಲ್ಲ. ಸಿ.ಬಿ. ಮಲ್ಲಪ್ಪನವರ ಶ್ರೀ ಚಂದ್ರಮೌಳೇಶ್ವರ ನಾಟಕ ಕಂಪನಿ ಸೇರಿದರು. ಅದೇ ಇವರ ಪ್ರಥಮ ಮೆಟ್ಟಿಲು. ಈ ಕಂಪನಿ ಸೇರಿದ ನಂತರ ನರಸಿಂಹರಾಜು ಓದುವುದು ಮತ್ತು ಬರೆಯುವುದನ್ನು ಕಲಿತರಂತೆ. ಆ ನಂತರದಲ್ಲಿ ತಮ್ಮದೇ ನಾಟಕ ತಂಡ ಕಟ್ಟಿದರು. ಅದನ್ನು ನಡೆಸುವುದು ಕಷ್ಟವಾದಾಗ ಬೇರೆ ಬೇರೆ ಕಂಪನಿಗಳನ್ನು ಸೇರಿದರು. ಕಡೆಗೆ ಇವರು ನೆಲೆ ನಿಂತಿದ್ದು ವೀರಣ್ಣನವರ ಗುಬ್ಬಿ ಕಂಪನಿಯಲ್ಲಿ. ಕನ್ನಡದ ಸಾವಿರಾರು ನಟರಿಗೆ ಕೆಲಸ ನೀಡಿ ಅನ್ನ ಹಾಕಿ ಬೆಳೆಸಿದಂತಹ ಗುಬ್ಬಿ ಕಂಪನಿ ನರಸಿಂಹರಾಜು ಅವರ ಪಾಲಿಗೂ ತವರು ಮನೆಯಾಯಿತು. ಬರೀ ಹಾಸ್ಯ ಪಾತ್ರಗಳಷ್ಟೇ ಅಲ್ಲ, ಪ್ರಹ್ಲಾದ, ಕೃಷ್ಣನಂತಹ ಪೌರಾಣಿಕ ಪಾತ್ರಗಳು ಅಷ್ಟೇ ಯಾಕೆ, ವಿಶ್ವಾಮಿತ್ರ, ರಾಮನಾಟಕಗಳಲ್ಲಿ ಅತ್ಯಂತ ಸವಾಲಿನ ಸ್ತ್ರೀ ಪಾತ್ರಗಳಿಗೂ ಜೀವ ತುಂಬಿದ್ರು. ಈ ಕಠಿಣ ಅನುಭವಗಳೇ ಅವರನ್ನ ಒಬ್ಬ ಕಂಪ್ಲೀಟ್ ಆಕ್ಟರ್ ಆಗಿ ರೂಪಿಸಿದ್ದು. ಈಗ 1954ಗೆ ಹೋಗೋಣ. ಬೆಳ್ಳಿತೆರೆಯ ಮೇಲೆ ಅವರ ಮೊದಲ ಹೆಜ್ಜೆ, ಅದೇ ಐತಿಹಾಸಿಕ ಬೇಡರ ಕಣ್ಣಪ್ಪ. ರಾಜ್ಕುಮಾರ್ ಮತ್ತು ನರಸಿಂಹರಾಜು ಇಬ್ಬರೂ ಬೆಳ್ಳಿತೆರೆಗೆ ಪ್ರವೇಶ ಮಾಡಿದ್ದು ಒಂದೇ ಚಿತ್ರದ ಮೂಲಕ. ಆ ಚಿತ್ರವೇ ಬೇಡರ ಕಣ್ಣಪ್ಪ. ಇದೇ ಸಿನಿಮಾದಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದು ನಮ್ಮ ಪ್ರೀತಿಯ ಅಣ್ಣ ಅವರು, ಡಾಕ್ಟರ್ ರಾಜ್ಕುಮಾರ್. ಅವರಿಬ್ಬರು ಮೊದಲೇ ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ಸಹೋದ್ಯೋಗಿಗಳು, ಗೆಳೆಯರು. ಕಾಶಿನಾಥ್ ಶಾಸ್ತ್ರಿ ಅನ್ನೋ ದೇವಸ್ಥಾನದ ಅರ್ಚಕನ ಮಗನ ಪಾತ್ರದಲ್ಲಿ ನರಸಿಂಹರಾಜು ಅವರ ಆಕ್ಟಿಂಗ್ ಜನರಿಗೆ ಎಷ್ಟು ಇಷ್ಟವಾಯಿತು ಅಂದ್ರೆ ಅಲ್ಲಿಂದ ಮುಂದೆ ಇತಿಹಾಸನೇ ಸೃಷ್ಟಿಯಾಯಿತು. ಇನ್ನು ಅವತಾರ ಪೂರ ಆಗಿಲ್ಲ, ಹಾಗಿದ್ರೆ ಮಾತಾಡ್ತಿದ್ದ. ಗೊತ್ತಾಯ್ತು, ಎಲ್ಲೋ ನಮ್ಮೊಬ್ಬರ ಹತ್ರ ಯುದ್ಧ ಮಾಡೋದಕ್ಕಿರಬಹುದು ಈ ಅವತಾರ. ಯಾವ್ದೋ ದೇವ್ರು? ಈ ಕಲ್ಲೇ. ಕಲ್ಲು ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಂತೂ ಇಲ್ಲವೇ ಇಲ್ಲ. 7 ದಿನ ಹೇಗೆ ಯಾಕೆ ಕೊಡುತ್ತೆ? ನಮ್ಮನೆ ಪಟ್ಟದಲ್ಲಾದ್ರೂ ಎಲ್ಲ ಇದೆ. ರಾಜ್ಕುಮಾರ್ ಮತ್ತು ನರಸಿಂಹರಾಜು ಇಬ್ಬರು ಬೇಡರ ಕಣ್ಣಪ್ಪ ನಿರ್ಮಿಸುವಾಗ ಗುಬ್ಬಿ ಕಂಪನಿಯ ಕಲಾವಿದರೇ. ನಿರ್ದೇಶಕ ಎಚ್.ಎಲ್.ಎನ್. ಸಿಂಹ ಅವರು ಇವರಿಬ್ಬರ ಜೊತೆಗೆ ಪಂಡರಿಬಾಯಿ, ಜಿ.ವಿ. ಅಯ್ಯರ್ರಂತಹ ಕಲಾವಿದರನ್ನು ಆಯ್ಕೆ ಮಾಡಿದ್ದರು. ಹಾಗಾಗಿ ಬೇಡರ ಕಣ್ಣಪ್ಪ ಒಂದು ರೀತಿಯಲ್ಲಿ ಪ್ರತಿಭಾ ಖಜಾನೆಯನ್ನೇ ತೆರೆದಿಟ್ಟ ಚಿತ್ರ. ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ.
ಕರ್ಮ. ಎಂ.ಆರ್. ವಿಠ್ಠಲ್ ಅವರ ನಕ್ಕರೆ ಅದೇ ಸ್ವರ್ಗ ಚಿತ್ರದ ನಗುವಿನ ಮಹತ್ವ ಹೇಳುವ ಈ ಹಾಸ್ಯಮಯ ಹಾಡಿಗೆ ನಟಿಸಿದ್ದವರು ಹಾಸ್ಯ ಚಕ್ರವರ್ತಿ ನರಸಿಂಹರಾಜುರವರು. ಈ ಚಿತ್ರ ನರಸಿಂಹರಾಜು ಅವರ ಪಾಲಿಗೆ ಅತ್ಯಂತ ಮಹತ್ವದ್ದು. ನೀವೇನು ಓದ್ತಾ ಇದ್ದೀರಾ? ಕನ್ನಡ MA. ಓಹೋ, ಕನ್ನಡ MAನಾ? ವೆರಿ ಗುಡ್. ನೀವು? ನಾನು ಪ್ಯೂರ್ ಇಂಗ್ಲಿಷ್ MA. ಇದು ಅವರ 100ನೇ ಚಿತ್ರ ಮಾತ್ರವಲ್ಲ, ಅವರು ಈ ಚಿತ್ರದಲ್ಲಿ ನಾಯಕರೂ ಕೂಡ. 1966-67ರಲ್ಲಿ ರಾಜ್ಯ ಪ್ರಶಸ್ತಿಯ ಪರಿಪಾಠ ಆರಂಭವಾಯಿತು. ಆ ವರ್ಷ ದ್ವಿತೀಯ ಅತ್ಯುತ್ತಮ ಚಿತ್ರವಾಗಿ ಈ ಚಿತ್ರ ಆಯ್ಕೆಯಾಯಿತು. ಪ್ರಥಮ ಪ್ರಶಸ್ತಿ ಯಾವ ಚಿತ್ರಕ್ಕೂ ಸಿಗಲಿಲ್ಲ. ಹಾಗಾಗಿ ನಕ್ಕರೆ ಅದೇ ಸ್ವರ್ಗ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಹತ್ತರವಾದುದು. ಕನಸಿದೋ ನನಸಿದೋ ಮುಗುದ ಮನದ ಬಿಸಿ ಬಯಕೆಯೋ ಇದು ಚಿಗುರು ಹರೆಯ ಸೆಳೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮೊದಲು ಹಾಡಿದ ಕನ್ನಡ ಚಿತ್ರವೂ ಇದೆ. ರಾಜ್ಕುಮಾರ್, ಜಿ.ವಿ. ಅಯ್ಯರ್, ಬಾಲಕೃಷ್ಣ ಅವರ ಜೊತೆ ಸೇರಿ ಕನ್ನಡ ಕಲಾವಿದರ ಸಂಘ ಸ್ಥಾಪಿಸಿ ಊರೂರುಗಳಲ್ಲಿ ನಾಟಕ ಆಡಿ ಬಂದ ಹಣದಿಂದ ರಣಧೀರ ಕಂಠೀರವ ಚಿತ್ರ ನಿರ್ಮಿಸಿದರು. ಈ 4 ಪ್ರಯತ್ನವೇ ಇಂದು ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ನೆನೆ ನಿಲ್ಲಲು ಕಾರಣ ಎಂದರೆ ಅದು ತಪ್ಪಾಗಲಾರದು. ನೋಡಲು ತಾ ಬಂದ, ನೋಡಲು ತಾ ಬಂದ, ಬೃಂದಾವನದಿಂದ ಮುಕುಂದ. ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ 2 ಹಾಡುಗಳನ್ನು ನರಸಿಂಹರಾಜು ಅವರ ಮೇಲೆ ಚಿತ್ರೀಕರಿಸಲಾಗಿದೆ. ಈ ಚಿತ್ರ ಮಾತ್ರವಲ್ಲ, ಆ ಕಾಲದಲ್ಲಿ ಅಂದರೆ 60ರ ದಶಕದಲ್ಲಿ ನರಸಿಂಹರಾಜು ನಟಿಸಿದ ಚಿತ್ರಗಳಲ್ಲೆಲ್ಲ ಅವರಿಗೊಂದು ಹಾಡು ಕಡ್ಡಾಯವಾಗಿ ಇರುತ್ತಿತ್ತು. ಒಂದು ನಾಟಕ ನೀನಾಡಿದೆ ಬಲೆ ಬಲೆ ಗಾರುಡಿ ಬರುತಿಹ ನೋಡಿ, ಬಲೆ ಬಲೆ ಗಾರುಡಿ ಬರುತಿಹ ನೋಡಿ. ರತ್ನಮಂಜರಿ ಚಿತ್ರದ ಈ ಹಾಡು ಇನ್ನೊಂದು ಉದಾಹರಣೆ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆಯ ಊರು, ಬದುಕಿದ್ದ ಜನರು ಎಲ್ಯಾರು ಬರರು, ಬದುಕಿದ ಜನರು ಎಲ್ಯಾರು ಬರರು, ಬಂದವರು ಬದುಕಲಾರರು. ಈ ಮಾತನ್ನು ಹೇಳಲು ಕಾರಣವಿದೆ. ಆ ಕಾಲದಲ್ಲಿ ನಾಯಕನಿಗಿಂತ ಹೆಚ್ಚಿಗೆ ಬೇಡಿಕೆ ಇದ್ದುದು ಹಾಸ್ಯ ನಟರಿಗೆ. ಅರ್ಥ ಆಗೋಯ್ತು, ನೀನೇನು ಯೋಚನೆ ಮಾಡಬೇಡ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀಯ. ನರಸಿಂಹರಾಜು ಆ ರೀತಿಯ ಒಂದು ವರ್ಚಸ್ಸನ್ನು ಸೃಷ್ಟಿ ಮಾಡಿದ್ದರು. ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಹರಿಶ್ಚಂದ್ರನನ್ನು ಎಡೆಬಿಡದೆ ಕಾಡುವ ನಕ್ಷತ್ರಿಕನ ಪಾತ್ರವಂತೂ ಇವತ್ತಿಗೂ ನೆನಪಿನಲ್ಲಿ ಉಳಿಯುವಂತಹದು. ಏನಿದಿ ಗ್ರಹಚಾರವೋ ಅಯ್ಯೋ. ಸತ್ಯ ಹರಿಶ್ಚಂದ್ರ, ರತ್ನಮಂಜರಿ, ರಣಧೀರ ಕಂಠೀರವ, ಅಮರಶಿಲ್ಪಿ ಜಕಣಾಚಾರಿ, ಬಂಗಾರದ ಹೂವು, ಲಗ್ನಪತ್ರಿಕೆ ಹಾಗೂ ಮೊದಲಾದ ಚಿತ್ರಗಳಲ್ಲಿ ಅತ್ಯದ್ಭುತ ಹಾಸ್ಯ ನಟರಾಗಿ ವಿಜೃಂಭಿಸಿದರೆ, ಅಂದಾಗೆ ನಾಳೆ ದಿವಸ ನಾನು ನೋಡೋದಕ್ಕೋಸ್ಕರ ರಂಭಾ ಟಾಕೀಸಿನ ಪ್ರೊಪ್ರೈಟರ್ ವಸಂತಯ್ಯನವರು, ಚೀಫ್ ಜಸ್ಟಿಸ್ ನಾಗಭೂಷಣ್, ಅಲ್ಲಿಂದ ಸಾಲಿಗಾಮಿ ಶಾಮಣ್ಣ, ಇವೆಲ್ಲ ನಾನು ನೋಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ನಕ್ಕರೆ ಅದೇ ಸ್ವರ್ಗ, ಹೇಮರೆಡ್ಡಿ ಮಲ್ಲಮ್ಮ ಚಿತ್ರಗಳಲ್ಲಿ ನಾಯಕರಾಗಿ ಕಾಣಿಸಿಕೊಂಡಿದ್ದರು. ಪ್ರೊಫೆಸರ್ ಹುಚ್ಚೂರಾಯ ಇವರೇ ನಿರ್ಮಿಸಿ ನಾಯಕರಾಗಿ ನಟಿಸಿದ ಒಂದು ಸದಭಿರುಚಿಯ ಚಿತ್ರ. ಸುಮಾರು 170ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ನರಸಿಂಹರಾಜು ಸದಭಿರುಚಿಯ ಹಾಸ್ಯಕ್ಕೆ ಹೆಸರಾದವರು. ಅವರ ಮುಖಭಾವ, ಅಭಿನಯ, ಆಕಾರಗಳನ್ನು ಹಾಸ್ಯಕ್ಕೆ ಪರಿಪಕ್ವವಾಗಿ ಒಗ್ಗಿಸಿಕೊಂಡಿದ್ದರು. ಡಾಕ್ಟರ್ ರಾಜ್ಕುಮಾರ್ ರವರ ಬಹುತೇಕ ಚಿತ್ರಗಳಲ್ಲಿ ಅವರ ಜೋಡಿಯಾಗಿ ನಟಿಸಿದ ನರಸಿಂಹರಾಜು ಅವರದು 25 ವರ್ಷಗಳ ಚಿತ್ರ ಬದುಕು. ಆ 25 ವರ್ಷಗಳಲ್ಲಿ ಹಲವು ಸಾಹಸಗಳನ್ನು ಮಾಡಿದರು. ಈಗ ಇಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾದ ವಿಚಾರ ಏನಂದ್ರೆ, ಚಿತ್ರರಂಗದ ಇಬ್ಬರು ಲೆಜೆಂಡ್ಸ್ಗಳಲ್ಲಿ ಯಾರು ಮೊದಲು ಮೈಲಿಗಲ್ಲು ತಲುಪಿದ್ದು? ರಾಜ್ಕುಮಾರ್ ಅವರು ಅಂತ ಅನ್ಕೊಂಡ್ರೆ ಖಂಡಿತ ತಪ್ಪು. ಅಂದಿನ ಚಿತ್ರರಂಗದ ಕೇಂದ್ರವಾಗಿದ್ದ ಮದ್ರಾಸ್ನಲ್ಲಿ ಸ್ವಂತ ಮನೆ ಖರೀದಿಸಿನ ಮೊದಲನೇ ಕನ್ನಡ ನಟ ನರಸಿಂಹರಾಜು ಅವರು. ಅಷ್ಟೇ ಅಲ್ಲ, 1967ರ ನಕ್ಕರೆ ಅದೇ ಸ್ವರ್ಗ ಸಿನಿಮಾದ ಹೊತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಮುಂಚೆಯೇ 100 ಸಿನಿಮಾಗಳನ್ನು ಪೂರೈಸಿದ ಐತಿಹಾಸಿಕ ದಾಖಲೆಯೂ ಈ ಹಾಸ್ಯ ಚಕ್ರವರ್ತಿಯದ್ದೇ. ಇದು ಅಂದಿನ ಕಾಲದಲ್ಲಿ ಇಂಡಸ್ಟ್ರಿಯಲ್ಲಿ ಅವರಿಗಿದ್ದ ಡಿಮ್ಯಾಂಡ್ ಮತ್ತು ಪವರ್ ಎಂಥದ್ದು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ.
ರಾಜ್ಕುಮಾರ್ ಅವರಂಥ ಮಹಾನ್ ನಾಯಕ ನಟರು ಕೂಡ ನರಸಿಂಹರಾಜು ಅವರ ಡೇಟ್ಸ್ಗಾಗಿ ಕಾಯ್ತಿದ್ರು. ರಾಜು ಅವ್ರ ಕಾಲ್ ಶೀಟ್ ಇದೆಯಾ, ಓಕೆ ಹಾಗಾದ್ರೆ ನಮ್ಮ ಡೇಟ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಲೆವೆಲ್ಗೆ ಪರಿಸ್ಥಿತಿ ಇತ್ತು ಅಂದ್ರೆ ಯೋಚನೆ ಮಾಡಿ, ಒಂದು ಸಿನಿಮಾ ಗೆಲ್ಲೋದಕ್ಕೆ ಆ ಮನುಷ್ಯನ ಪ್ರೆಸೆನ್ಸ್ ಎಷ್ಟೊಂದು ಕಡ್ಡಾಯವಾಗಿತ್ತು ಅಲ್ವಾ? ಕೇವಲ 1954ರಿಂದ 1979ರ ನಡುವಿನ ಅವಧಿ, ಬರೋಬ್ಬರಿ 111ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟಿಸಿದ್ರು. ಇದೊಂದು ಕೇವಲ ಅಂಕಿ ಅಂಶ ಅಲ್ಲ, ಇದು ಅವರ ಡೆಡಿಕೇಶನ್, ಅವರ ಟ್ಯಾಲೆಂಟ್ ಮತ್ತು ಕನ್ನಡಿಗರು ಅವರ ಮೇಲಿಟ್ಟಿದ್ದ ಅತೀವ ಪ್ರೀತಿಯ ಸಂಕೇತ. ಅಷ್ಟು ವರ್ಷಗಳ ಕಾಲ ಒಬ್ಬ ಕಾಮಿಡಿಯನ್ನಾಗಿ ಆ ಲೆವೆಲ್ನ ಡಿಮ್ಯಾಂಡ್ ಕಾಯ್ದುಕೊಳ್ಳೋದು ಖಂಡಿತ ಸುಲಭದ ಮಾತಲ್ಲ. ಆದರೆ ನರಸಿಂಹರಾಜು ಅವರು ಬರೀ ತೆರೆ ಮೇಲಿನ ಸ್ಟಾರ್ ಆಗಿ ಮಾತ್ರ ಉಳಿಯಲಿಲ್ಲ. ಬಾಲ್ಯದಲ್ಲಿ ಅವರು ನೋಡಿದ ಆ ಭಯಂಕರ ಬಡತನ ಅವರಿಗೊಂದು ದೊಡ್ಡ ಪಾಠ ಕಲಿಸಿತ್ತು. ಹಾಗಾಗಿ ತಾವು ಕಷ್ಟಪಟ್ಟು ದುಡಿದ ಹಣವನ್ನ ತುಂಬಾ ಜಾಣತನದಿಂದ, ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡಿದ್ರು. ಮದ್ರಾಸ್ ಮತ್ತು ಬೆಂಗಳೂರಿನಲ್ಲಿ ಮನೆಗಳನ್ನ ಕಟ್ಟಿಸಿ ತಮ್ಮ ಇಡೀ ಕುಟುಂಬದ ಭವಿಷ್ಯವನ್ನ ಭದ್ರಪಡಿಸಿದ್ರು. ಇದು ಅವರ ಪ್ರಾಯೋಗಿಕ ಚಿಂತನೆಗೆ, ಅಂದ್ರೆ ಪ್ರಾಕ್ಟಿಕಲ್ ಲೈಫ್ ಸ್ಟೈಲ್ಗೆ ಬೆಸ್ಟ್ ಎಕ್ಸಾಂಪಲ್. ಆದ್ರೆ ಇಲ್ಲಿ ಅತ್ಯಂತ ಮುಖ್ಯವಾದ ಹಾಗೆ ನಮ್ಮೆಲ್ಲ ಶಾಕ್ ಕೊಡುವಂಥ ವಿಚಾರ ಇನ್ನೊಂದಿದೆ. ಇದೊಂದು ವಿವರಿಸಲಾಗದ ಐತಿಹಾಸಿಕ ವಿಪರ್ಯಾಸ. ಇಡೀ ಕನ್ನಡ ಚಿತ್ರರಂಗವನ್ನೇ ತಮ್ಮ ಹೆಗಲು ಮೇಲೆ ಹೊತ್ತು ಬೆಳೆಸಿದ ಕನ್ನಡಿಗರ ಮನೆಮಗನಾಗಿದ್ದ ಈ ಸಾಂಸ್ಕೃತಿಕ ದಿಗ್ಗಜನಿಗೆ ಅವರ ಜೀವಿತಾವಧಿಯಲ್ಲಿ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಒಂದೇ ಒಂದು ಪ್ರಶಸ್ತಿಯನ್ನು ಕೊಡಲಿಲ್ಲ. ಹೌದು, ಒಂದೇ ಒಂದು ಅಧಿಕೃತ ಮನ್ನಣೆಯೂ ಅವರಿಗೆ ಸಿಗಲಿಲ್ಲ. ಆದರೂ ಜನರ ಹೃದಯದಲ್ಲಿ ಅವರು ಶಾಶ್ವತ ಸ್ಥಾನ ಪಡೆದಿದ್ರು. ಇಷ್ಟೆಲ್ಲ ಸಾಧಿಸಿದ ಈ ಮಹಾನ್ ಜೀವದ ಅಂತಿಮ ದಿನಗಳು ಮಾತ್ರ ನಿಜಕ್ಕೂ ಕರುಳು ಹಿಂಡುವಂಥದ್ದು. ದಶಕಗಳ ಕಾಲ ಲಕ್ಷಾಂತರ ಜನರಿಗೆ ಹೊಟ್ಟೆ ಹುಣ್ಣಾಗುವಷ್ಟು ನಗು ಉಣಬಡಿಸಿದ ಆ ಜೀವ ಕೊನೆಗೆ ತಮ್ಮ ಸ್ವಂತ ಮಗನನ್ನೇ ಆಕ್ಸಿಡೆಂಟಲ್ಲಿ ಕಳೆದುಕೊಂಡು ಕಣ್ಣೀರಲ್ಲಿ ಮುಳುಗಿತು. ಇಡೀ ಜಗತ್ತನ್ನೇ ನಗಿಸಿದ ಮನುಷ್ಯ ತನ್ನ ಕೊನೆಯ ದಿನಗಳಲ್ಲಿ ಆ ಲೆವೆಲ್ನ ದುಃಖ ಅನುಭವಿಸಿದ್ದು ಎಂಥ ದುರಂತ ಅಲ್ವಾ? ಜುಲೈ 11, 1979. ಕೇವಲ 56 ವರ್ಷ ವಯಸ್ಸಾಗಿದ್ದಾಗ ತೀವ್ರ ಹೃದಯಾಘಾತದಿಂದ ನರಸಿಂಹರಾಜು ಅವರು ನಮ್ಮನ್ನೆಲ್ಲ ಶಾಶ್ವತವಾಗಿ ಬಿಟ್ಟುಹೋದ್ರು. ಅತಿ ಚಿಕ್ಕ ವಯಸ್ಸಿನಲ್ಲಿ ನರಸಿಂಹರಾಜು ಕನ್ನಡಿಗರಿಂದ ದೂರವಾದುದು ನಿಜಕ್ಕೂ ದುರಂತ. 1979ರಲ್ಲಿ, ಅಂದರೆ ಅವರ 56ನೇ ವಯಸ್ಸಿನಲ್ಲಿ ನರಸಿಂಹರಾಜು ನಿಧನರಾದರು. ಚಿತ್ರರಂಗ ತನ್ನ ನಗುವನ್ನೇ ಕಳ್ಕೊಂಡಂತಾಯಿತು. ಅಂತಿಮವಾಗಿ ಈ ಇಡೀ ಕತೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಬಲವಾದ ಪ್ರಶ್ನೆಯನ್ನು ಇಡುತ್ತೆ. ಒಂದು ಇಡೀ ಚಿತ್ರರಂಗದ ಉಳಿವಿಗಾಗಿ ದಶಕಗಳ ಕಾಲ ಏಕಾಂಗಿಯಾಗಿ ಅಡಿಪಾಯವಾಗಿದ್ದ ಒಬ್ಬ ಕಲಾವಿದನಿಗೆ ತನ್ನ ಜೀವಿತಾವಧಿಯಲ್ಲಿ ಸರ್ಕಾರದಿಂದ ಕನಿಷ್ಠ ಒಂದು ಅಧಿಕೃತ ಮನ್ನಣೆಯೂ ಸಿಗ್ಲಿಲ್ಲ ಅಂದ್ರೆ ಇದನ್ನ ಏನಂತ ಕರೆಯೋಣ? ಪ್ರಶಸ್ತಿಗಳ ಹಂಗಿಲ್ದೇ ಸಾಧನೆ ಮಾಡಬಹುದು ಅಂತ ತೋರಿಸ್ಕೊಟ್ಟ ಈ ಮಹಾನ್ ಕನ್ನಡಿಗನ ಬೃಹತ್ ಪರಂಪರೆ ಮತ್ತು ಈ ದುರಂತ ವಿಪರ್ಯಾಸಗಳ ಬಗ್ಗೆ ನಾವೆಲ್ಲರೂ ಒಮ್ಮೆ ಗಂಭೀರವಾಗಿ ಯೋಚಿಸಲೇಬೇಕು. ಅವರ ನಿಧನದ ನಂತರ ಅವರ ನೆನಪಿಗಾಗಿ ಪ್ರತಿ ವರ್ಷ ನರಸಿಂಹರಾಜು ಪ್ರಶಸ್ತಿ ಕೊಡೋದನ್ನ ಶುರು ಮಾಡಿದ್ರು. ಆ ಮನುಷ್ಯ ಭೌತಿಕವಾಗಿ ಹೋದ್ರೂ ಅವರ ಆ ನಗು, ಅವರ ಹೆಸರು ಮಾತ್ರ ಈ ಪ್ರಶಸ್ತಿಗಳ ಮೂಲಕ ಇಂದಿಗೂ ಅಮರಾಗಿ ಉಳಿದಿದೆ. ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕನ್ನಡಿಗರ ಮನೆ ಮಾತಾಗಿರುವ ನಮ್ಮೆಲ್ಲರ ನೆಚ್ಚಿನ ಹಾಸ್ಯ ಚಕ್ರವರ್ತಿ ಟಿ.ಆರ್. ನರಸಿಂಹರಾಜು ಅವರ ಜೀವನದ ಪುಟಗಳನ್ನು ತಿರುವಿ ಹಾಕಲಿದ್ದೇವೆ. ಅವರ ಬದುಕು ಅಂದ್ರೆ ಕೇವಲ ತೆರೆ ಮೇಲಿನ ನಗುವಷ್ಟೇ ಆಗಿರಲಿಲ್ಲ. ಅದರ ಹಿಂದೆ ದೊಡ್ಡದೊಂದು ಹೋರಾಟ ಇತ್ತು, ಸವಾಲುಗಳಿದ್ದವು, ಹಾಗೆ ಕೆಲವು ವಿಪರ್ಯಾಸಗಳು ಇದ್ದವು. ಬನ್ನಿ ಅದೆಲ್ಲವನ್ನೂ ಇವತ್ತಿನ ಈ ಪ್ರಸ್ತುತಿಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಸ್ಕ್ರೀನ್ ಮೇಲಿರೋ ಈ ಮಾತನ್ನೊಮ್ಮೆ ಗಮನಿಸಿ. ಇದು ಸುಮ್ನೆ ಹೇಳಿದ ಮಾತಲ್ಲ. ಮೂಲಗಳ ಪ್ರಕಾರ 1960ರ ದಶಕದಲ್ಲಿ ಅವರ ಜನಪ್ರಿಯತೆ ಎಷ್ಟಿತ್ತಂದ್ರೆ ನರಸಿಂಹರಾಜು ಅವರು ಚಿತ್ರದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ಜನ ಥಿಯೇಟರ್ಗಳತ್ತ ಮುಗುಬೇಳ್ತಾ ಇದ್ರು. ಅವರ ಬಾಕ್ಸ್ ಆಫೀಸ್ ತಾಕತ್ತು ಎಂಥದ್ದು ಅನ್ನೋದನ್ನ ಈ ಒಂದೇ ಒಂದು ವಾಕ್ಯ ನಮ್ಗೆ ಅಕ್ಷರಶಃ ಕಣ್ಣಿಗೆ ಕಟ್ಟುವಂತೆ ಹೇಳುತ್ತೆ ಅಲ್ವಾ? ಪ್ರೇಕ್ಷಕರನ್ನ ನೆಗೆಸುವ ವಿಚಾರದಲ್ಲಿ ಆ ಕಾಲಕ್ಕೆ ಅವರಿಗೆ ಯಾರೂ ಸಾಟಿಯೇ ಇರಲಿಲ್ಲ. ಅವರ ಈ ಪ್ರಚಂಡ ಜನಪ್ರಿಯತೆಯೇ ಅವರಿಗೆ ಹಾಸ್ಯ ಚಕ್ರವರ್ತಿ ಅನ್ನೋ ಬಿರುದನ್ನ ತಂದುಕೊಡ್ತು. ನೀವೇ ಯೋಚಿಸಿ, ಇದೇನೋ ಸುಮ್ನೆ ಪ್ರೀತಿಯಿಂದ ಕರೆದ ಅಡ್ಡ ಹೆಸರಲ್ಲ, ಬದಲಾಗಿ ಇಡೀ ಚಿತ್ರರಂಗವೇ ಅವರನ್ನ ಹಾಸ್ಯದ ಸಾಮ್ರಾಟ ಅಂದ ಒಪ್ಕೊಂಡಿತ್ತು ಅನ್ನೋದಕ್ಕೆ ಇದೊಂದು ಸಾಂಸ್ಕೃತಿಕ ಮನ್ನಣೆ. ಈಗ ಮುಂದಿನ ಭಾಗ. 27 ವರ್ಷಗಳ ರಂಗಭೂಮಿ ಪಯಣ, ಅಂದ್ರೆ ಗ್ಲಾಮರ್ ಹಿಂದಿನ ಕಠಿಣ ಶ್ರಮ. ಬೆಳ್ಳಿತೆರೆಯ ಮೇಲೆ ನಗು ಮೂಡಿಸಿದ ಈ ಚಕ್ರವರ್ತಿಯ ಆರಂಭಿಕ ಜೀವನ ಖಂಡಿತ ಸುಲಭವಾಗಿರಲಿಲ್ಲ. ಅವರ ಈ ಪಯಣ ಶುರುವಾಗಿದ್ದು ಬಣ್ಣದ ಲೋಕದ ಹೊಳಪಿನಿಂದಲ್ಲ, ಬದಲಾಗಿ ಕಡು ಬಡತನದಿಂದ.
ನಂಬ್ತಿರೋ ಬಿಡ್ತಿರೋ ಕೇವಲ 4. ಹೌದು, ನರಸಿಂಹರಾಜು ಅವರು ಮೊದಲು ಬಣ್ಣ ಹಚ್ಚಿದಾಗ ಅವರ ವಯಸ್ಸು ಕೇವಲ 4 ವರ್ಷ. ಮನೆಯಲ್ಲಿದ್ದ ತೀವ್ರ ಬಡತನದಿಂದಾಗಿ ಅವರ ಚಿಕ್ಕಪ್ಪ ಆ ಎಳೆ ಮಗುವನ್ನು ತಿಪಟೂರಿನಲ್ಲಿ ಪ್ರವಾಸ ಮಾಡ್ತಿದ್ದ ಚಂದ್ರಮೌಳೇಶ್ವರ ನಾಟಕ ಕಂಪನಿಗೆ ಸೇರಿಸಬೇಕಾಗಿ ಬಂತು. ಅಂದ್ರೆ ಬಡತನವೇ ಅವರನ್ನು ಅನಿವಾರ್ಯವಾಗಿ ಈ ಕಲೆಯೆಡೆಗೆ ತಳ್ಳಿತು. ಈಗ ಇಲ್ಲೊಂದು ನಿಜಕ್ಕೂ ಆಸಕ್ತಿದಾಯಕವಾದ ವಿಚಾರ ಇದೆ, ಗಮನಿಸಿ. ಅವರ ನಟನಾ ವೈವಿಧ್ಯತೆ ಎಷ್ಟಿತ್ತಂದ್ರೆ ಆ ಸಣ್ಣ ವಯಸ್ಸಿನಲ್ಲೇ ಪ್ರಹ್ಲಾದ, ಕೃಷ್ಣನಂತಹ ಪಾತ್ರಗಳಿಗೆ ಜೀವ ತುಂಬಿದ್ರು. ಆಮೇಲೆ ಸ್ವಂತ ನಾಟಕ ಕಂಪನಿ ಮಾಡಿ ಅದರಲ್ಲಿ ನಷ್ಟ ಕೂಡ ಅನುಭವಿಸಿದ್ರು. ನಂತರ ಸ್ತ್ರೀ ಪಾತ್ರಗಳನ್ನು ಮಾಡಿದ್ರು, ಜೊತೆಗೆ ವಿಶ್ವಾಮಿತ್ರ, ರಾಮ, ರಾವಣನಂತಹ ಕ್ಲಿಷ್ಟಕರ ಪಾತ್ರಗಳನ್ನೂ ಲೀಲಾಜಾಲವಾಗಿ ನಿರ್ವಹಿಸಿದ್ರು. ಸಿನಿಮಾಕ್ಕೆ ಬರೋ ಮುನ್ನವೇ ರಂಗಭೂಮಿಯಲ್ಲಿ ಅವರು ಎಂಥ ಕಠಿಣ ತಾಲೀಮು ನಡೆಸಿದ್ರು ಅನ್ನೋದನ್ನ ಇದು ತೋರಿಸುತ್ತೆ. 12 ವರ್ಷ ಅಲ್ಲ, ಸತತ 27 ವರ್ಷಗಳು. ನರಸಿಂಹರಾಜು ಅವರು ತಮ್ಮ ವೃತ್ತಿ ಜೀವನದ ಮೊದಲ 27 ವರ್ಷಗಳನ್ನು ಕೇವಲ ವೃತ್ತಿಪರ ನಾಟಕ ಕಂಪನಿಗಳಲ್ಲೇ ಕಳೆದ್ರು. ಗುಬ್ಬಿ ಕಂಪನಿಯಿಂದ ಹಿಡಿದು ಹಿರಣ್ಣಯ್ಯ ಮಿತ್ರಮಂಡಳಿಯವರೆಗೆ ಎಲ್ಲೆಡೆ ದುಡಿದ್ರು. ಈ ಸುದೀರ್ಘ ಪಯಣವೇ ಅವರ ಆ ಅದ್ಭುತ ಕಾಮಿಕ್ ಟೈಮಿಂಗ್ಗೆ ಒಂದು ಭದ್ರವಾದ ಫೌಂಡೇಶನ್ ಹಾಕಿಕೊಡ್ತು. ಈಗ ಬನ್ನಿ, ಬೆಳ್ಳಿತೆರೆಯ ಸಾಮ್ರಾಟ ಅಂದ್ರೆ ಆ ಮ್ಯಾಟಿನಿ ಐಡಲ್ನ ಉದಯದ ಬಗ್ಗೆ ನೋಡೋಣ. ರಂಗಭೂಮಿಯಲ್ಲಿ ಪಳಗಿದ ಈ ಅದ್ಭುತ ಪ್ರತಿಭೆ 1950ರ ದಶಕದ ಮಧ್ಯಭಾಗದಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ಏನಾಯ್ತು ಅಂತ ಈಗ ತಿಳಿಯೋಣ. ಈ ಟೈಮ್ಲೈನ್ ಒಮ್ಮೆ ನೋಡಿ. 1923ರಲ್ಲಿ ಜನನ, 4ನೇ ವಯಸ್ಸಿಗೆ ರಂಗಭೂಮಿ ಪ್ರವೇಶ, ಆಮೇಲೆ 1954ರಲ್ಲಿ ಗುಬ್ಬಿ ಕಂಪನಿಯ ಒಡನಾಡಿಯಾಗಿದ್ದ ಸ್ವತಃ ಡಾ ರಾಜ್ಕುಮಾರ್ ಅವರ ಜೊತೆಗೆ ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ರು. ಆ ದೇವಸ್ಥಾನದ ಅರ್ಚಕನ ಮಗನ ಪಾತ್ರ ಅವರ ಸಿನಿಮಾ ವೃತ್ತಿಜೀವನಕ್ಕೆ ಒಂದು ಅದ್ಭುತವಾದ ಬ್ರೇಕ್ ಕೊಡ್ತು. ನಿಮ್ಗೊಂದು ವಿಚಾರ ಗೊತ್ತಾ? ಇವರ ಈ ಅದ್ಭುತ ಕಾಮಿಕ್ ಟೈಮಿಂಗ್ ಮತ್ತು ದೈಹಿಕ ಹಾವಭಾವಗಳಿಗೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ಚಾರ್ಲಿ ಚಾಪ್ಲಿನ್. ಹೌದು, ಆ ಜಾಗತಿಕ ಮಟ್ಟದ ಹಾಸ್ಯವನ್ನು ಅವರು ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಕನ್ನಡಿಗರ ನಾಡಿಮಿಡಿತಕ್ಕೆ ತಕ್ಕ ಹಾಗೆ ತೆರೆ ಮೇಲೆ ತಂದು ಗೆದ್ರು. ಈ ಪಟ್ಟಿಯನ್ನು ಸುಮ್ನೆ ಒಮ್ಮೆ ಕಣ್ಣಾಡಿಸಿ. ಇದು ಅವರ ಬೃಹತ್ ಸಾಧನೆಯ ಒಂದು ಸಣ್ಣ ಝಲಕಷ್ಟೇ. 1954ರಿಂದ 1979ರವರೆಗೆ ಅವರು ಬರೋಬ್ಬರಿ 111ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೇವಲ ಹಾಸ್ಯನಟನಾಗಿ ಮಾತ್ರವಲ್ಲ, ಪ್ರೊಫೆಸರ್ ಹುಚ್ಚುರಾಯದಂಥ ಚಿತ್ರಗಳಲ್ಲಿ ಸ್ವತಃ ಹೀರೋ ಆಗಿ ಹಾಗೆ ನಿರ್ಮಾಪಕರಾಗಿಯೂ ಚಿತ್ರರಂಗದಲ್ಲಿ ತಮ್ಮ ಛಾಪು ಮೂಡಿಸಿದ್ರು. ಇದು ನಮಗೆ ಏನ್ ಹೇಳುತ್ತೆ ಅಂದ್ರೆ, ಆ ಕಾಲದಲ್ಲಿ ಅವರ ಡಿಮ್ಯಾಂಡ್ ಮತ್ತು ಆರ್ಥಿಕ ಬುದ್ಧಿವಂತಿಕೆ ಎಷ್ಟಿತ್ತಂದ್ರೆ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ನರಸಿಂಹರಾಜುವರ ಕಾಲ್ ಶೀಟ್ಗಾಗಿ ಕಾಯ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಮದ್ರಾಸ್ನಲ್ಲಿ ಸ್ವಂತ ಮನೆ ಮಾಡಿದ್ದ ಮೊದಲ ಕನ್ನಡ ನಟ ಅವರು. ರಾಜ್ಕುಮಾರ್ ಅವರಿಗಿಂತ ಮೊದಲೇ 100 ಚಿತ್ರಗಳನ್ನ ಪೂರೈಸಿದ್ದು ಅವರ ವೃತ್ತಿಪರತೆಗೆ ಒಂದು ದೊಡ್ಡ ಉದಾಹರಣೆ. ಈಗ 3ನೇ ಹಾಗೂ ಕೊನೆಯ ಭಾಗ, ಪ್ರಶಸ್ತಿ ವಂಚಿತ ದಿಗ್ಗಜ, ಅಂದರೆ ನಗುವಿನ ಹಿಂದಿನ ನೋವು. ಇಷ್ಟೆಲ್ಲಾ ಸಾಧನೆ ಮಾಡಿದ್ರೂ ನಗುವಿನ ಸಾಮ್ರಾಟನ ನಿಜ ಜೀವನ ಬರೀ ನಗುವಿನಿಂದ ಕೂಡಿರ್ಲಿಲ್ಲ. ಸ್ವಲ್ಪ ಭಾವುಕವಾದ ಈ ಘಟವನ್ನು ನಾವೀಗ ನೋಡೋಣ. ಒಮ್ಮೆ ಈ 2 ಚಿತ್ರಣಗಳನ್ನ ಅಕ್ಕಪಕ್ಕ ಇಟ್ಟು ನೋಡಿ. ಒಂದು ಕಡೆ 110ಕ್ಕೂ ಹೆಚ್ಚು ಚಿತ್ರಗಳು, ಅಪಾರ ಸಂಪತ್ತು, ಜನರ ಪ್ರೀತಿ. ಇನ್ನೊಂದು ಕಡೆ ಅಪಘಾತದಲ್ಲಿ ಮಗನ ಸಾವು, ಕಣ್ಣೀರು ಹಾಕಿದ ಅಸಹಾಯಕ ತಂದೆ. ಕೊನೆಗೆ ಕೇವಲ 55ನೇ ವಯಸ್ಸಿಗೆ ಹೃದಯಾಘಾತದಿಂದ ನಿಧನ. ಇಷ್ಟೆಲ್ಲ ಕನ್ನಡಿಗರನ್ನ ನಗಿಸಿದ ವ್ಯಕ್ತಿಗೆ ನಮ್ಮ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಒಂದೇ ಒಂದು ಪ್ರಶಸ್ತಿ ಸಿಗಲಿಲ್ಲ ಅನ್ನೋದು ಎಂಥ ವಿಪರ್ಯಾಸ ಅಲ್ವಾ? ಆದ್ರೆ ಇಲ್ಲಿನ ಅತಿ ಮುಖ್ಯವಾದ ಅಂಶ ಏನು ಅಂದ್ರೆ, ಸರ್ಕಾರ ಅವರನ್ನ ಮರ್ತಿರ್ಬೋದು, ಆದ್ರೆ ಚಿತ್ರರಂಗ ಮತ್ತು ಸಮಾಜ ಅವರನ್ನ ಖಂಡಿತ ಮರೆಯಲಿಲ್ಲ. ಅವರ ನಿಧನದ ನಂತರ ಅವರ ಅಪಾರ ಸಾಧನೆಯ ಗೌರವಾರ್ಥವಾಗಿ ಸ್ಥಾಪಿಸಲಾದ ಈ ನರಸಿಂಹರಾಜು ಪ್ರಶಸ್ತಿಯೇ ಇದಕ್ಕೆ ಬಹುದೊಡ್ಡ ಸಾಕ್ಷಿ. ನಾವು ಈ ವಿಶ್ಲೇಷಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ನಿಮ್ಮನ್ನೊಂದು ಪ್ರಶ್ನೆ ಕೇಳಿ ಮುಗಿಸ್ತೀನಿ. ಒಬ್ಬ ಕಲಾವಿದನ ನಿಜವಾದ ಮೌಲ್ಯವನ್ನು ಅಳೆಯುವುದು ಹೇಗೆ? ಸರ್ಕಾರದ ಪ್ರಶಸ್ತಿಗಳಿಂದಲೋ ಅಥವಾ ಪ್ರೇಕ್ಷಕರ ಹೃದಯದಲ್ಲಿರುವ ಶಾಶ್ವತ ಪ್ರೀತಿಯಿಂದಲೋ? ಸ್ವಲ್ಪ ಯೋಚನೆ ಮಾಡಿ. ನರಸಿಂಹರಾಜು ಅವರು ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಅಜರಾಮರ. ಕಲೆ ಅನ್ನೋದು ಪ್ರಶಸ್ತಿಗಳ ಹಂಗಿಲ್ದೆ ಬದುಕುತ್ತೆ ಅನ್ನೋದಕ್ಕೆ ಅವರೇ ಉದಾಹರಣೆ. ಆದರೆ ಅವರು ಕೊಟ್ಟ ಆರೋಗ್ಯಪೂರ್ಣ ಹಾಸ್ಯ ಇಂದಿಗೂ ಹಸಿರಾಗಿ ಉಳಿದಿದೆ. ಈ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ನಮಸ್ಕಾರ.